ಕಲ್ಯಾಣ ಕರ್ನಾಟಕದ ಜೀವನಾಡಿ ಇರತಕ್ಕಂಥ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ, ಆಂಧ್ರಕ್ಕೂ ನೀರು ಹರಿತಕ್ಕಂಥ ಈ ಜಲಾಶಯ ಇದೀಗ ಹೆಚ್ಚು ಕಡಿಮೆ 80 TMC ಅಷ್ಟು ನೀರು ಬಂದಿದೆ. ತಾವಿಲ್ಲಿ ನನ್ನ ಎಡಭಾಗದಲ್ಲಿರುವುದು ನಾವೀಗ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಇನ್ನು ಸರಿಸುಮಾರಾಗಿ 105 TMC ಸಾಮರ್ಥ್ಯ ಇರತಕ್ಕಂಥ ಜಲಾಶಯದಲ್ಲಿ ಇದೀಗ 78 TMCಗೂ ಹೆಚ್ಚು ನೀರು ಸಂಗ್ರಹವಾಗಿದೆ. ಆದರೆ ಈ ಬಾರಿ ತಜ್ಞರು ಹೇಳ್ತಕ್ಕಂಥ ಪ್ರಕಾರ 80 TMCಗೂ ಹೆಚ್ಚು ನೀರು ಸಂಗ್ರಹ ಮಾಡುವ ಹಾಗಿಲ್ಲ. ಯಾಕಂದರೆ ಕಳೆದ ವರ್ಷ 33 ಕ್ರಿಸ್ಗೇಟ್ಗಳ ಪೈಕಿ 19ನೇ ಕ್ರಿಸ್ಗೇಟ್ ಒಂದು ಕಿತ್ತು ಹೋಗಿತ್ತು. ಅದರ ಪರಿಣಾಮ ಶೇಖರಣೆ ಸಾಮರ್ಥ್ಯವನ್ನು ಕಡಿಮೆ ಮಾಡಲಾಗಿದೆ. ಯಾಕಂದರೆ ಹೆಚ್ಚು ನೀರು ಶೇಖರಣೆ ಆದರೆ ಎಲ್ಲೋ ಒಂದು ಕಡೆ ಜಲಾಶಯಕ್ಕೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ 80 TMC ಮಾತ್ರ ನೀರನ್ನು ಶೇಖರಣೆ ಮಾಡೋದಾಗಿ ಮೊನ್ನೆ ನಡೆದಂಥ ICC ಸಭೆಯಲ್ಲೂ ಕೂಡ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಇದೀಗ 78 TMC ಅಷ್ಟು ನೀರು ತುಂಬಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ 80 TMC ಆಗ್ತದೆ ಅನ್ನೋಂಥ ಮಾಹಿತಿ ಈಗ ಲಭ್ಯವಾಗಿದೆ. ಹೀಗಾಗಿ ಜಲಾಶಯದಿಂದ ನೀರನ್ನು ಕೂಡ ಇನ್ನೇನು ಹೊರಬಿಡ್ತಕ್ಕಂಥ ಸಾಧ್ಯತೆ ಕ್ಷಣಗಳನ್ನೇ ಆರಂಭವಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ ಸರಿಸುಮಾರಾಗಿ 10 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಇಡ್ತಕ್ಕಂಥ ಈ ಜಲಾಶಯ 100 TMC ಅಷ್ಟು ಭರ್ತಿ ಆದರೆ ಮೊದಲನೇ ಬೆಳೆ ಮತ್ತು ಎರಡನೇ ಬೆಳೆ ಎರಡಕ್ಕೂ ನೀರಾಗ್ತವೆ. ಮತ್ತು ಕರ್ನಾಟಕದ 4 ಜಿಲ್ಲೆ ಸೇರಿದಂತೆ ಆಂಧ್ರದ 2 ಜಿಲ್ಲೆಗಳಿಗೂ ಕುಡಿಯೋ ನೀರು ಕೂಡ ಇದೇ ಜಲಾಶಯ ಅವಲಂಬನೆ ಆಗಿದೆ. ಆದರೆ ಈ ಬಾರಿ ಸರಿಸುಮಾರಾಗಿ 20 ರಿಂದ 25 TMC ನೀರಷ್ಟು ಕಡಿಮೆ ಸಂಗ್ರಹ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ಬಾರಿ ರೈತರಿಗೆ ಒಂದಷ್ಟು ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇದೀಗ ಕಾಲುವೆಗಳಿಗೂ ಕೂಡ ನೀರನ್ನು ಬಿಡಲಾಗಿದೆ. ಇನ್ನೇನು 80 TMC ಭರ್ತಿಯಾದ ತಕ್ಷಣ ನದಿ ಮೂಲಕ ನೀರನ್ನು ಹೊರಬಿಡಲಾಗ್ತದೆ. ನದಿ ಮೂಲಕ ಹೊರಬಿಟ್ಟಂಥ ನೀರು ಯಾವುದಕ್ಕೆ ಹೆಚ್ಚು ಉಪಯೋಗಕ್ಕೆ ಬರೋದಿಲ್ಲ. ಹೀಗಾಗಿ ನೀರು ಶೇಖರಣೆ ಆದಷ್ಟು ರೈತರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಲಾಭ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಏನಂತಂದರೆ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಸಾಕಷ್ಟು ಪ್ರವಾಸಿಗರು ಕೂಡ ತುಂಗಭದ್ರಾ ಜಲಾಶಯಕ್ಕೆ ಬರ್ತಿದ್ದಾರೆ. ಅಂದರೆ ತುಂಗಭದ್ರಾ ಜಲಾಶಯ ತುಂಬಿದಾಗ ನೋಡೋದಕ್ಕೆ ಒಂದು ಕಣ್ಣಿಗೆ ಆನಂದ ಅನ್ನೋಂಥ ಮಾತನ್ನು ಕೂಡ ಇರತಕ್ಕಂಥ ಪ್ರವಾಸಿಗರು ಇರ್ತಾರೆ. ಸಾಕಷ್ಟು ಪ್ರವಾಸಿಗರು ಕೂಡ ಜಲಾಶಯ ತುಂಬಿದ್ದನ್ನು ನೋಡಲಿಕ್ಕೆ ಕೂಡ ಇಲ್ಲಿ ಬಂದಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಅವಧಿಗೂ ಮುನ್ನ ತುಂಗಭದ್ರಾ ಜಲಾಶಯ ತುಂಬಿದ್ರೂ ಕೂಡ ಎಲ್ಲೋ ಒಂದು ಕಡೆ 100 TMC 105 TMC ಸಾಮರ್ಥ್ಯದ ಜಲಾಶಯ ಕೇವಲ 80 TMC ಮಾತ್ರ. ಅಂದರೆ ಹೆಚ್ಚು ಕಡಿಮೆ 20 ರಿಂದ 25 TMC ಕಡಿಮೆ ನೀರನ್ನು ಸಂಗ್ರಹ ಮಾಡಿ ಇದು ರೈತರಿಗೆ ಎಲ್ಲೋ ಒಂದು ಕಡೆ ನಷ್ಟವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋಂಥ ಮಾತು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, TB ಡ್ಯಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.